ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋಲಿ ನಾನು ಒಂದು ಸ್ಮಾಲ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಅಂತ ಹೇಳಿಬಿಟ್ಟು ಇದನ್ನು ನಾವು ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ಗೆ ಕೂಡ ನಾವು ಪ್ರಿಪೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಒಂದು ಟೊಮೊಟೊ ಬಾತನ್ನು ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ತಾ ಇರ್ತಾರೆ. ಈ ಒಂದು ವಿಡಿಯೋಲಿ ನಾನು ಪ್ರಿಪೇರ್ ಮಾಡ್ತಕ್ಕಂಥ ಟೊಮೊಟೊ ಬಾತನ್ನು ನೋಡಿರಿ. ಮೊದಲಿಗೆ ನಾನು ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ತೊಗೊಂಡಿದ್ದೀನಿ. ಅದು ಹೀಟ್ ಆಗಲಿ ಒಂದು ಸ್ವಲ್ಪ. ಅದಕ್ಕೆ ನಾನು ಬೇ ಲೀಫ್ 2 ಅಂದರೆ ಪಲಾವ್ ಎಲೆ 2 ತೊಗೊಂಡಿದ್ದೀನಿ. 1 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 4ರಿಂದ 5 ಲವಂಗನ ಹಾಕ್ಕೋತೀನಿ. ಒಬ್ಬೊಬ್ರು ಇದಕ್ಕೆ ಸ್ಟಾರ್ ಅನಾಸ್ ಅಂತೆ, ಮರಾಠಿ ಮೊಗ್ಗು ಅಂಥವೆಲ್ಲ ಹಾಕ್ತಾರೆ. ಅವೆಲ್ಲ ಮತ್ತು ಕಲ್ಲುವ ಅಂಥವೆಲ್ಲ ಹಾಕ್ತಾರೆ. ಏನು ಬೇಕಾಗಿಲ್ಲ, ಏಲಕ್ಕಿ ಅಂತೆ, ಯಾಕಂದರೆ ಮಸಾಲ ಫ್ಲೇವರ್ ಜಾಸ್ತಿ ಅನಿಸುತ್ತೆ. ಅದರಿಂದ ನಾನಿಲ್ಲಿ ಬರೀ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. 2 ಪಲಾವ್ ಎಲೆ, 4ರಿಂದ 5 ಲವಂಗ, 1 ಇಂಚ್ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಕರಿಬೇವನ್ನು ಹಾಕಿದ್ದೀನಿ. ಇಲ್ಲಿ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಕರಿಬೇವನ್ನ. ದೆನ್ ಇಲ್ಲಿ 1 ಮೀಡಿಯಮ್ ಸೈಜ್ ಆನಿಯನನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯನ್ನು ಸ್ಲಿಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ದೆನ್ ಇಲ್ಲಿ ನಾನು ಎಲ್ಲದನ್ನು ಚೆನ್ನಾಗಿ ಟಾಸಪ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಅದು ಆನಿಯನ್ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು, ಅದು ಲೈಟ್ ಪಿಂಕಲ್ಲಿ. ದೆನ್ ನಾನಿಲ್ಲಿ 1 ಕಪ್ ಮಟರ್ ಅಂದರೆ ಪೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಸಿ ಬಟಾಣಿ. ನಿಮಗೇನಾದರೂ ಹಸಿ ಬಟಾಣಿ ಅವೈಲೇಬಲ್ ಇಲ್ಲ ಅಂದರೆ ಒಣಗಿರೋ ಬಟಾಣಿಯನ್ನೇ ಓವರ್ನೈಟ್ ಸೋಕ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಚಾಪ್ಡ್ ಟೊಮೆಟೊಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಸಾಕಾಗುತ್ತೆ. ತೊಗೊಳ್ತಕ್ಕಂಥ ರೈಸ್ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 1/2 ಕಿಲೋ ಅಷ್ಟು ರೈಸನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿಗೆ. ಸೊ ಅದೆಲ್ಲ ಚೆನ್ನಾಗಿ ಕುಕ್ ಆಗಲಿ. ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಇದಕ್ಕೆ ಮಸಾಲೆ ಒಂದು ಸ್ವಲ್ಪ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಮಸಾಲೆಗೆ ಬಳಸ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1 ಸ್ಮಾಲ್ ಬೌಲಲ್ಲಿ ಕಾಯಿ ತುರಿ ಆದರೆ ಆ್ಯಡ್ ಮಾಡ್ಕೊಳ್ರಿ, ಇಲ್ಲದಿದ್ದರೆ ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾವು. ದೆನ್ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಅಲ್ಲಿ ನಾವು ಒಗ್ಗರಣೆಗೂ 1 ಆನಿಯನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಮಸಾಲೆಗೆ 1 ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್. 2 ಬೆಳ್ಳುಳ್ಳಿಯನ್ನು ಬಿಡಿಸಿ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಶುಂಠಿಯನ್ನು ತೊಗೊಂಡಿದ್ದೀನಿ, ತೋರಿಸ್ತಿದ್ದೀನಿ ಇಷ್ಟೊತ್ತು. 1 2 ಇಂಚ್ ಶುಂಠಿಯನ್ನು ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಟೊಮೆಟೊ ಬಳಸಿದ್ದೀನಿ. ಇಲ್ಲಿ ಮಸಾಲೆಗೂ ಕೂಡ 2 ಟೊಮೆಟೊವನ್ನು ಬಳಸಿದ್ದೀನಿ, ಮೀಡಿಯಮ್ ಸೈಜ್ ಟೊಮೆಟೊಸು. ಇಲ್ಲಿ ನಾನು 1/2 ಕಿಲೋ ರೈಸ್ಗೆ ನಾನಿಲ್ಲಿ ಮಸಾಲೆಯನ್ನು ರುಬ್ಕೊಳ್ತಾ ಇರೋದು. ಒಂದು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಬರೋಣ. ಸೊ ಈ ರೀತಿಯಾಗಿ ಪೇಸ್ಟ್ ರೆಡಿ ಇದೆ. ಇಲ್ಲಿ ಕೂಡ ಟೊಮೆಟೊಸ್ ಅವೆಲ್ಲ ಕುಕ್ ಆಗಿದೆ. ಸೊ ಇದನ್ನು ನಾವು ಮಸಾಲೆಯನ್ನು ರುಬ್ಕೊಂಡಿರ್ತಕ್ಕಂಥ ಈ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಬಾತ್ಗೆ ಯಾವತ್ತೂ ಕೆಂಪಗಿರೋ ಟೊಮೆಟೊಸನ್ನೇ ತೊಗೊಂಡಿರಬೇಕು, ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೆಟೊ. ಈ ಮಸಾಲೆಯನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಮಿಕ್ಸಪ್ ಮಾಡೋಣ. ಅಷ್ಟೊಂದು ಕಲರ್ ಬಂದಿಲ್ಲ ಅಂತಂದರೆ ನಾವು ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ್ಮೇಲೆ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಫುಲ್ ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ನಾವು ಕುಕ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ತೇಲಿ ಮೇಲೆ ಬರಬೇಕು, ಫ್ಲೋಟ್ ಆಗಬೇಕು ಆಯಿಲ್ ಅದು. ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಮಸಾಲೆಯನ್ನು ಮತ್ತು ಬೇರೆ ತೊಗೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಇಲ್ಲಿ ಕುಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾವ ರೀತಿಯಾಗಿ ಟೊಮೆಟೊ ಬಾತನ್ನು ಪ್ರಿಪೇರ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಫಾಸ್ಟಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು. ನೀವು ನೋಡ್ತಾ ಇರ್ಬೋದು. ನಾನಿವಾಗ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ದೆನ್ ಟೋಟಲಾಗಿ 1 ಆ್ಯಂಡ್ 1/4 ಟೇಬಲ್ ಸ್ಪೂನ್, ಅಂದರೆ 1/4 ಚಮಚ ನಾನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. 1/2 ಸ್ಪೂನ್ ಆಫ್ ಗರಂ ಮಸಾಲ ಆ್ಯಂಡ್ ದೆನ್ 1 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್. ಇಷ್ಟು
ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಮೊದಲಿಗೆ ಒಂದು ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಯೂಸ್ ಮಾಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿದ್ದೀನಿ. ದೆನ್ ಲಿಡ್ಡನ್ನು ಕವರ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಕುಕ್ ಮಾಡ್ಕೊಳ್ಳೋಣ. ಭಾಳ ಹೊತ್ತು ಏನಿಲ್ಲ, ಒಂದು 2 ಮಿನಿಟ್ಸ್ ಆದರೆ ಸಾಕು. ಅಷ್ಟೊತ್ತಿಗೆ ಅದೆಲ್ಲ ಕುಕ್ ಆಗಿರುತ್ತೆ. ನೋಡೋಣ ಪ್ರೊಸೆಸ್ ಎಲ್ಲಿವರೆಗೂ ಬಂದಿದೆ. ಒಂದು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಮತ್ತೆ ತಳ ಹತ್ತಬಾರ್ದಲ್ಲ, ಅದಕ್ಕೆ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಥಮ್ಸ್ ಅಪ್ ಕೊಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಗಾಯತ್ರೀಸ್ ಲೈಫ್ ಸ್ಟೈಲ್ ಚಾನಲ್. ದೆನ್ ಇವಾಗ ನಾವು ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ಎಲ್ಲಿ ತನಕ ಬಂದಿದೆ ಪ್ರೊಸೆಸ್ ಅಂತ ಹೇಳ್ಬಿಟ್ಟು. ಸೊ ಇದು ಚೆನ್ನಾಗಿ ಬೆಂದಿದೆ, ಕುಕ್ ಆಗಿದೆ. ಇವಾಗ ನಾನು ವಾಟರನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಕೆಟಲಲ್ಲಿ ಮೊದಲೇ ವಾಟರನ್ನು ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಇದು ಸೇರಿದು ಪಾವಿನ ಸೇರಿದು. ಸೊ ನಿಯರ್ಲಿ ಇದು ಒಂದು 1/4 kg ಅಷ್ಟು ಅಕ್ಕಿಯ ಕ್ವಾಂಟಿಟಿಯನ್ನು ನಾವು ಒಂದು ಅಸಂಪ್ಷನ್ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ನಾನು ಇಲ್ಲಿ ಕೆಟಲಲ್ಲಿ ನೀರನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನಿಲ್ಲಿ ತೊಗೋತಾ ಇರೋದು 2, ಅಂದರೆ ಆ ಒಂದು ಪಾವಿನಲ್ಲಿ 2 ಪಾವು ರೈಸನ್ನು ಆ್ಯಡ್ ಮಾಡ್ತೀನಿ. ಅದಕ್ಕೆ ಆಗಿ ನಾನು ಇವಾಗ ನೀರನ್ನು 3.5, ಅದರಲ್ಲಿ 3.5 ಪಾವ್ ಅಂದರೆ ಇಲ್ಲದ ಗ್ಲಾಸ್ ಅಂದರೆ 3.5 ಗ್ಲಾಸ್ ಆಫ್ ವಾಟರನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಯಾಕಂದರೆ ಆ್ಯಕ್ಚುಲಿ 2 ಗ್ಲಾಸ್ ಆಫ್ ರೈಸ್ ತೊಗೊಂಡ್ರೆ ನಾವು 4 ಗ್ಲಾಸ್ ಆಫ್ ವಾಟರನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 3.5 ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವು ಮಸಾಲೆ ಅದೆಲ್ಲ ಹಾಕಿದಾಗ ಒಂದು ಸ್ವಲ್ಪ ಅದು ನಿಯರ್ಲಿ ವಾಟರ್ ಕ್ವಾಂಟಿಟಿ ಒಂದು 1/2 ಗ್ಲಾಸ್ ಅಷ್ಟು ಅದಕ್ಕೆ ರೀಚ್ ಆಗಿರುತ್ತೆ. ನಾವು 4 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿಬಿಟ್ರೆ ಅನ್ನ ಒಂದು ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಟೊಮೊಟೊ ಬಾತು ಉದ್ದುದ್ರಾಗಿದ್ರೇ ಅದು ಚೆನ್ನಾಗಿರೋದು. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ರಿಮೆಂಬರ್, ನಾವು 2 ಗ್ಲಾಸ್ ಆಫ್ ರೈಸ್ ತೊಗೊಂಡ್ರೆ 3.5 ಅಥವಾ 3/4 ಗ್ಲಾಸು ಅಥವಾ 3.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅದು ಸಫಿಷಿಯೆಂಟ್ ಆಗುತ್ತೆ, ಕರೆಕ್ಟಾಗಿ ಸರಿ ಹೋಗುತ್ತೆ. ದೆನ್ ನಾನಿಲ್ಲಿ ಕಲರ್ಗೆ ಅಂತೇಳ್ಬಿಟ್ಟು ಆರೆಂಜ್ ಫುಡ್ ಕಲರನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಎಲ್ಲೋ ಫುಡ್ ಕಲರ್ ಕೂಡ ಆ್ಯಡ್ ಮಾಡೋದು, ಬಟ್ ಟೊಮೊಟೊ ಬಾತ್ ಅಂದರೆ ಅದು ಆರೆಂಜ್ ಫುಡ್ ಕಲರನ್ನು ಯೂಸ್ ಮಾಡಿದ್ರೇ ಅದು ಚೆನ್ನಾಗಿರೋದು. ಇದನ್ನು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಫುಡ್ ಕಲರ್ ಬದಲಿಗೆ ನೀವು ಕಾಶ್ಮೀರಿ ಮಿರ್ಚಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಯಾಕಂದರೆ ಅದೇನು ಅಷ್ಟೊಂದು ಸ್ಪೈಸಿ ಆಗಿರಲ್ಲ, ಜಸ್ಟ್ ಕಲರನ್ನು ಕೊಡುತ್ತೆ ಅದು. ನಾನಿಲ್ಲಿ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ, ಫುಡ್ ಕಲರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 1/2 hour ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಆಗೋದಕ್ಕೂ 1/2 hour ಮುಂಚೆನೇ ನಾನು ಇಲ್ಲಿ 2 ಗ್ಲಾಸ್ ಆಫ್ ರೈಸನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇಂಥ ಒಂದು ಟೈಮಲ್ಲಿ ನಾವು ರೈಸನ್ನು ಒಂಥರ ಸ್ಪ್ರೆಡ್ ಆಗೋ ಥರ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಈವನ್ ಆಗಿ ಅದನ್ನು ರೈಸನ್ನು ಆ್ಯಡ್ ಮಾಡಬೇಕು. ಒಂದೇ ಸಲ ಅದು ನಾವು ಹಾಕ್ಬಿಡಬಾರ್ದು. ಲೈಕ್ ಲೇಯರ್ಸ್ ಬರೋ ಥರ ನಾವು ರೈಸನ್ನು ಆ್ಯಡ್ ಮಾಡಬೇಕು. ಸ್ವಲ್ಪನೇ ನೀರನ್ನು ಚೆನ್ನಾಗಿ ಬಸ್ದೆ ತೊಗೊಳ್ರಿ, ಯಾಕಂದರೆ ಮತ್ತೆ ನೀರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ರೈಸ್ ಉದ್ದುದ್ರಾಗ ಆಗೋದಿಲ್ಲ, ಮುದ್ದೆ ಬಂದುಬಿಡುತ್ತೆ. ಆವಾಗೇನು ಚೆನ್ನಾಗಿರೋದಿಲ್ಲ ಟೊಮೊಟೊ ಬಾತು. ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡ್ರಿ. ರೈಸ್ ಹಾಕಿದ್ಮೇಲೆ ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಅದು ಈವನ್ನಾಗಿ ಸ್ಪ್ರೆಡ್ ಆಗಿರಬೇಕು. ಇಲ್ಲದೇ ಇದ್ದರೆ ರೈಸ್ ಒಂದು ಕಡೆ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಸಪ್ರೇಟಾಗಿ ಇದ್ಬಿಡುತ್ತೆ. ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಸಲ. ಈಗ ಲಿಡ್ ಕವರ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಆಫ್ಟರ್ 15 ಮಿನಿಟ್ಸ್ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವು ಸಫಿಷಿಯೆಂಟಾಗಿ ಇಲ್ಲಿ ಕೊರಿಯಾಂಡರ್ ಲೀವ್ಸನ್ನು ಆ್ಯಡ್ ಮಾಡಬೇಕು. ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲಿ ಕಟ್ ಮಾಡಿ ಕೊತ್ತಂಬರಿ ಲೀವ್ಸನ್ನು, ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಪುದೀನ ಕೂಡ ಆ್ಯಡ್ ಮಾಡ್ಬೋದು. ನನ್ನ ಕಡೆ ಸ್ವಲ್ಪನೇ ಪುದೀನ ಇತ್ತು, ಅದಕ್ಕೆ ನಾನು ಪುದೀನ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ಬೇಕಿದ್ರೆ ಅದನ್ನು ಕೂಡ ಪುದೀನ ಸೊಪ್ಪನ್ನು ಕೂಡ ಜಾಸ್ತಿನೇ ಆ್ಯಡ್ ಮಾಡ್ಬೋದು ಈ ಒಂದು ರೆಸಿಪಿಗೆ. ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡೂ ಆ್ಯಡ್ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡ್ರಿ, ತುಪ್ಪನ ಲಾಸ್ಟಿಗೆ ಆ್ಯಡ್ ಮಾಡಿರಿ, ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಎಲ್ಲದನ್ನು ನಾವು ಒಂದು ಸ್ವಲ್ಪ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಭಾಳ ಪ್ರೆಷರ್ ಕೂಡ ಹಾಕಬೇಡ. ಆಲ್ಮೋಸ್ಟ್ ರೈಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನಾವು ಜಾಸ್ತಿ ಸಲ ಮಿಕ್ಸ್ ಮಾಡೋದನ್ನು ಬೇಡ, ಲೈಟಾಗಿ ಸುಮ್ಮನೆ ಹಂಗೆ ಕೊತ್ತಂಬರಿ ಮತ್ತು ಪುದೀನ ಗೀ ಎಲ್ಲ ರೈಸ್ಗೂ ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಈಗ ಇದು ಪ್ರಿಪೇರ್ ಆಗಿದೆ. ಸ್ಟವನ್ನು ಆಫ್ ಮಾಡಿಕೊಂಡು ಇವಾಗ ನಾವು ಲಿಡ್ ಕವರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ದಮ್ಮನ್ನು ಇಟ್ಬಿಡೋಣ. ಏನಾದರೂ ಒಂದು ವೆಯ್ಟನ್ನು ಅದ್ರ ಮೇಲೆ ಇಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದು ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನಾನಿವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಎಷ್ಟು ಈವನ್ನಾಗಿ ಕಲರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಆ್ಯಂಡ್ ದೆನ್ ರೈಸು ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಆರ್ ಹೆಲ್ಸ್ ಯಾವಾಗಾದರೂ ಔಟ್ಸೈಡ್ ಹೋಗಿ ಬಂದಿರ್ತೀವಿ, ಭಾಳ ಐಟಮ್ಸನ್ನು ನಾವು ಕುಕ್ ಮಾಡೋದಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂದರೆ ಇದು ಫಾಸ್ಟಾಗಿ ಟೇಸ್ಟಿಯಾಗಿ ನಾವು ಈ ರೀತಿ ಒಂದು ಮಸಾಲ ರೈಸನ್ನು ಅಂದರೆ ಟೊಮೊಟೊ ಬಾತನ್ನು ನಾವು ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡ್ಬೋದು. ಇದಕ್ಕೆ ನಾನು ಅಂದರೆ ಅದ್ರ ಜೊತೆಗೆ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಸ್ ನೀವು ಯಾವುದಾದ್ರು ಕರ್ಡ್ ರೈತ ಕೂಡ ಪ್ರಿಪೇರ್ ಮಾಡ್ಕೊಬೋದು. ನಾನು ಇಲ್ಲಿ ಇವತ್ತು ಚಟ್ನಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಟ್ನಿಯನ್ನು ನಾವು ಯಾವಾಗೂ ಫಸ್ಟ್ ಕಡಲೆ ಬೀಜ ಹಂಗೆ ಪ್ಲೈನಾಗಿ ಹುರ್ಕೋತೀವಿ. ಈ ರೀತಿಯಾಗಿ ಕೂಡ ಒಂದು ಸ್ವಲ್ಪ ಆಯಿಲನ್ನು 1 ಟೇಬಲ್ ಸ್ಪೂನ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ ಆಫ್ ಪೀನಟ್ಸನ್ನು ತೊಗೊಂಡಿದ್ದೀನಿ. ದೆನ್ ಅದನ್ನು ಒಂದು ಸ್ವಲ್ಪ ಸ್ಲೈಟಾಗಿ ಹುರ್ಕೋತಾ ಇದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಫಸ್ಟಿಗೆ ಆಯಿಲ್ ಆ್ಯಡ್ ಮಾಡಿ ನೀವು ಚಟ್ನಿಯನ್ನು ಪ್ರಿಪೇರ್ ಮಾಡಿರಿ ನೋಡಿರಿ, ಅದೇ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟು. 4 ಗ್ರೀನ್ ಚಿಲ್ಲೀಸನ್ನು ತೊಗೊಂಡಿದ್ದೀನಿ, ಅದರಲ್ಲೇ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ದೆನ್ ಇಲ್ಲಿ ಒಂದು ಹಾಫ್ ಆನಿಯನನ್ನು ಚಾಪ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಒಂದು ಕಡ್ಡಿ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಈ ಒಂದು ಪ್ರೊಸೆಸ್ಸಲ್ಲಿ ಚಟ್ನಿ ಪ್ರಿಪರೇಷನ್ಗೆ ಎಲ್ಲದನ್ನು ಆ ಒಂದು ಆಯಿಲಲ್ಲಿ ಫಸ್ಟಾಗಿ ನಾವು ಲೈಟಾಗಿ ಎಲ್ಲ ಹುರ್ಕೊಳ್ಬೇಕು. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು ನಾವು. ಬಿಸಿ ಬಿಸಿಯಾಗಿ ನಾವು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ರೆ ಮಿಕ್ಸಿ ಜಾರ್ಸ್ ಆಗಲಿ ಮಿಕ್ಸಿ ಆಗಿಬಿಡಲಿ ಹೋಗಿಬಿಡುತ್ತೆ, ಬೇಗ ಹಾಳಾಗುತ್ತೆ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಿಗೆ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಬರೋಣ. ಚಟ್ನಿ ಇಲ್ಲಿ ರೆಡಿ ಇದೆ. ನೀವು ಬೇಕಾಗಿರೋದಕ್ಕೆ ಒಗ್ಗರಣೆಯನ್ನು ಕೂಡ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please do like, share and subscribe to my channel. Thank you for watching. Take care. Bye.